ನಮಸ್ಕಾರ. ಹೈಕೀಸಿ ಸಹಯೋಗದ ಗುಡಿಯ ನೋಡಿರಣ್ಣ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರತಿಮಾ ಭಟ್. ಪ್ರತಿ ವಾರವೂ ಒಂದೂರು, ಅಲ್ಲಿನ ಪ್ರಸಿದ್ಧವಾದಂತಹ ದೇಗುಲ, ಆ ದೇಗುಲದ ಬಗ್ಗೆ ನಿಮಗೆ ಗೊತ್ತಿರದಂತಹ ವಿಶೇಷವಾದ ಮಾಹಿತಿಯನ್ನ ನಿಮ್ಮ ಮುಂದಿಡೋದೆ ಗುಡಿಯ ನೋಡಿರಣ್ಣ ಕಾರ್ಯಕ್ರಮದ ವಿಶೇಷತೆ. ಹಾಗಿದ್ರೆ ಗುಡಿಯ ಅರಸಿ ಈ ವಾರ ನಮ್ಮ ಪಯಣ ಎಲ್ಲಿ ಸಾಗತ್ತೆ ನೋಡೋಣ. ಆರಂಭಿಸೋಣ ಗುಡಿಯ ನೋಡಿರಣ್ಣ. ಈ ಬಾರಿ ನಾವು ಗುಡಿಯ ಅರಸಿ ಪಯಣವನ್ನ ಬೆಳೆಸಿರುವಂತಹದ್ದು ಗುಂಡ್ಲುಪೇಟೆ ಬಳಿಯ ಹಿಮವದ್ ಗೋಪಾಲಸ್ವಾಮಿ ಬೆಟ್ಟಕ್ಕೆ. ಆ ಸನ್ನಿಧಿಯಲ್ಲೇ ಮೊದಲಿಗಿದ್ದೇವೆ. ಇದನ್ನ ಇಲ್ಲಿಗೆ ಬರುವಂತಹ ಪ್ರವಾಸಿಗರು ಹೇಳುವಂತೆ ಭೂಲೋಕದ ಸ್ವರ್ಗ ಇದು. ಯಾಕಂದ್ರೆ ಸುತ್ತಲೂ ಹಿಮ, ಆ ಹಿಮದ ನಡುವಿನಲ್ಲಿ ಗೋಪಾಲಕೃಷ್ಣನ ಸನ್ನಿಧಿ ಇರುವಂತಹದ್ದು. ಹಾಗಾಗಿನೇ ಸ್ವರ್ಗಕ್ಕೆ ಹಲವಾರು ಬಾಗಿಲುಗಳನ್ನು ದಾಟಿ ನಾವು ಹೋಗ್ಬೇಕು ಅಂತ ಹೇಳ್ತಾರೆ. ಅದೇ ರೀತಿಯಲ್ಲಿ ಇಲ್ಲಿ ಮೊದಲಿಗೆ ಚೆಕ್ ಪೋಸ್ಟ್ ಸಿಗುತ್ತೆ. ಯಾಕಂದ್ರೆ ಇದು ಅರಣ್ಯ ಇಲಾಖೆಗೆ ಸಂಬಂಧಪಟ್ಟಂತಹ ಜಾಗ. ಹಾಗಾಗಿ ಚೆಕ್ ಪೋಸ್ಟ್ ಅನ್ನ ದಾಟಿ ಹೋಗ್ಬೇಕಾಗತ್ತೆ. ಜೊತೆಗೆ ಅರಣ್ಯ ನಿಯಮಗಳನ್ನು ಕೆಲವೊಂದು ಪಾಲಿಸಬೇಕಾಗತ್ತೆ. ಆ ಪಾಲಿಸ್ಕೊಂಡು ಹೋದಲ್ಲಿ ನಮಗೆ ಸನ್ನಿಧಿ ಸಿಗುವಂತಹದ್ದು. ಬನ್ನಿ, ಹಾಗಿದ್ರೆ ಮೊದಲಿಗೆ ನಾವೀಗ ಪಯಣ ಬೆಳೆಸೋಣ. ಗೋಪಾಲಸ್ವಾಮಿ ಬೆಟ್ಟ ನಮ್ಮ ಹುಲಿ ಯೋಜನೆ ವ್ಯಾಪ್ತಿಯೊಳಗಡೆ ಬರ್ತದೆ. ಈ ಹುಲಿ ಯೋಜನೆನ ನಾವು ಕೋರ್ ಏರಿಯಾ ಅಂತ ಈಗಾಗಲೇ ಸರ್ಕಾರ ಘೋಷಣೆ ಮಾಡಲಾಗಿದೆ. ಆ ಕೋರ್ ಏರಿಯಾದಲ್ಲಿ ಬರೋದರಿಂದ ಇದಕ್ಕೆ ಭಾಳಷ್ಟು ಅಡೆತಡೆಗಳು ಇದೆ. ಆದರೂ ಕೂಡ ವಾರ್ಷಿಕ ಸರಾಸರಿ 1,20,000 ಜನ ಈ ಬೆಟ್ಟ ನೋಡಲಿಕ್ಕೆ ಬರ್ತಾರೆ. ಈ ಭಾಗದಲ್ಲಿ ಅತಿ ಎತ್ತರವಾದ ಜಾಗ ಅಂದರೆ ಈ ಗೋಪಾಲಸ್ವಾಮಿ ಬೆಟ್ಟ. ಈಗ ನಮ್ಮಲ್ಲಿ ಕೆಲವೊಂದು ಅಡೆತಡೆಗಳನ್ನು ನಿರ್ಮಾಣ ಮಾಡಿದ್ದೀವಿ. ಅಂದರೆ ಪ್ರತಿನಿತ್ಯ ಬೆಂಗಳೂರಿಂದ 2 ವಾಹನಗಳು ಬರ್ತವೆ. ಬೆಳಗ್ಗೆ ಒಂದು ಬಸ್ ಮತ್ತು ಮಧ್ಯಾಹ್ನ ಒಂದು ಬಸ್ ಬರ್ತದೆ. ಅವ್ರು ಬಂದು ದೇವಸ್ಥಾನದಲ್ಲಿ ಪೂಜೆಯನ್ನು ಮಾಡಿಸಿ ಅದೇ ಬಸ್ನಲ್ಲಿ ವಾಪಸ್ ತೆರಳಲಿಕ್ಕೆ ಅವಕಾಶ ಇದೆ. ಜೊತೆಗೆ ನಾವು ಇವಾಗ ಒಂದು ಯಾವುದೇ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಒಂದು ಗೇಟನ್ನು ನಿರ್ಮಾಣ ಮಾಡಿದ್ದೀವಿ. ಆ ಗೇಟಲ್ಲಿ ಪ್ರತಿಯೊಬ್ಬರಿಗೂ ಕೂಡ ಒಂದು ವಾಹನಕ್ಕೆ 50 ರೂಪಾಯಿ ಥರ ಪಡೆದು ಅವರನ್ನು ಒಳಗಡೆ ಬಿಡ್ತಿದ್ದೀವಿ. ಒಳಗಡೆ ಬಿಡುವಾಗ ಆ ವಾಹನದ ಸಂಖ್ಯೆ, ಅದು ಯಾವ ವೇಳೆಯಲ್ಲಿ ಕಾಡಿಗೆ ಒಳಗಡೆ ಹೋಗ್ತಾ ಇದೆ ಮತ್ತು ವಾಪಸ್ ಬರೋದು ಕೂಡ ನಾವು ನಮೂದು ಮಾಡ್ಕೊಳ್ತಾ ಇದ್ದೀವಿ. ಯಾಕೆ ಅಂತ ಹೇಳಿದ್ರೆ ಅಲ್ಲಿ ಮೇಲ್ಗಡೆ ದೇವಸ್ಥಾನದ ಆವರಣವನ್ನು ಸ್ವಚ್ಛವಾಗಿಡುವ ಉದ್ದೇಶದಿಂದ ಈ ಎಲ್ಲ ರಿಸ್ಟ್ರಿಕ್ಷನ್ಸ್ಗಳನ್ನು ನಾವು ಮಾಡ್ತಾ ಇದ್ವಿ. ಹಿಮವದ್ ಗೋಪಾಲಸ್ವಾಮಿಯ ಬೆಟ್ಟಕ್ಕೆ ಸುಮಾರು 4,767 ಅಡಿ ಎತ್ತರಕ್ಕೆ ಸಾಗಬೇಕು. ಅದೊಂದು ಅದ್ಭುತ ಅನುಭವ. ಮೇಲೆ ಸಾಗುತ್ತಾ ಹೋದಂತೆಲ್ಲ ಮೋಡದೊಳಗೆ ಸೇರಿಕೊಂಡಂಥ ಭಾವ. ಈ ಪ್ರದೇಶ ಎಂಥ ಬೇಸಿಗೆಯಲ್ಲೂ ಹಿಮಾವೃತವಾಗೇ ಇರುತ್ತದೆ. ಅತ್ಯಂತ ರಮಣೀಯ ಎನಿಸುವ ಪ್ರಶಾಂತ ಪ್ರದೇಶವೂ ಹೌದು. ಇಂಥ ಮನೋಹರ ವಾತಾವರಣದಲ್ಲಿ ನೆಲೆಸಿರುವವನೇ ಗೋಪಾಲಸ್ವಾಮಿ. ಗೋಪಾಲ ರಾಧಲೋಲ, ಗೋಪಾಲ ರಾಧಲೋಲ, ಮುರಳಿ ಲೋಲ ನಂದಲಾಲ, ಜಯ ಮುರಳಿ ಲೋಲ ನಂದಲಾಲ, ಗೋಪಾಲ ರಾಧಲೋಲ. ಸಮುದ್ರ ತಟದಿಂದ 4,769 ಅಡಿ ಎತ್ತರದಲ್ಲಿ ನಾವೀಗ ಇದ್ದೇವೆ. ಹಾಗಾಗಿಯೇ ಹಿಮದ ರಾಶಿಯಲ್ಲಿ ಹಿಮದ್ ಗೋಪಾಲಸ್ವಾಮಿ ದೇವಸ್ಥಾನ ಎತ್ತರಕ್ಕೆ ಬೆಳೆದು ನಿಂತಿದೆ. ಇಲ್ಲಿನ ಇನ್ನೊಂದು ವಿಶೇಷತೆ ಅಂತಂದ್ರೆ, ಅಗಸ್ತ್ಯ ಮುನಿಗಳು ಇಲ್ಲಿ ಬಂದಾಗ ಅವರೇ ಇಲ್ಲಿ ಗೋಪಾಲಸ್ವಾಮಿಯನ್ನ ಪ್ರತಿಷ್ಠಾಪಿಸಿದ್ದು. ಹಾಗಾಗಿಯೇ ಇಂದಿಗೂ ಕೂಡ ಅದೇ ರೀತಿಯಲ್ಲಿ ಗೌರವಯುತವಾಗಿ ಅದೇ ಆಚಾರ ವಿಚಾರಗಳೊಂದಿಗೆ ಇಲ್ಲಿ ಪ್ರತಿನಿತ್ಯ ಪೂಜೆ ಪುನಸ್ಕಾರಗಳು ನಡೆಯುತ್ತವೆ. ಅದೇ ಈ ದೇಗುಲದ ವಿಶೇಷತೆ ಕೂಡ. ಬನ್ನಿ, ದೇಗುಲದ ದರ್ಶನ ಮಾಡಿ ಬರೋಣ.
ಈ ಪ್ರದೇಶದಲ್ಲಿ ಗೋಪಾಲಸ್ವಾಮಿ ನೆಲೆ ನಿಲ್ಲಲು ಒಂದು ಪುರಾಣ ಹಿನ್ನೆಲೆ ಇದೆ. ಹಿಂದೆ ಪರಶಿವ ಹಾಗೂ ಗಿರಿಜಾ ಕಲ್ಯಾಣ ಕಾಲದಲ್ಲಿ ಎಲ್ಲ ದೇವಾನುದೇವತೆಗಳು ಹಾಗೂ ಋಷಿವರ್ಯರು ಹಿಮಾಲಯದ ಕಡೆಗೆ ಪ್ರಯಾಣ ಬೆಳೆಸಿದರು. ಆಗ ಭೂಮಿಯ ಸಮತೋಲನ ಏರುಪೇರಾಗುವುದೆಂಬ ಕಾರಣಕ್ಕೆ ಅಗಸ್ತ್ಯ ಮಹರ್ಷಿಗಳನ್ನ ದಕ್ಷಿಣದ ಕಡೆಗೆ ಕಳುಹಿಸಿದರು. ಆ ಕಾರಣದಿಂದ ಅಗಸ್ತ್ಯರು ಇಲ್ಲಿ ನೆಲೆ ನಿಂತು ತಪೋನಿರತರಾದರು. ಈ ಪರಿಯ ಸೊಬಗಾವ ದೇವರಲಿನ ಕಾಣೆ, ಗೋಪಿ ಜನಪ್ರಿಯ ಗೋಪಾಲಗಲ್ಲದೆ, ಗೋಪಾಲಗಲ್ಲದೆ. ದ್ವಾಪರಯುಗ ಅಂತ್ಯದಲ್ಲಿ ವಿಂಧ್ಯಾಚಲ ಪರ್ವತನಿಗೂ ಮೇರೂರಾಜ ಪರ್ವತನಿಗೂ ನಾನೆಚ್ಚು ತಾನೆಚ್ಚು ಅಂತ ಪೈಪೋಟಿ ಬಂದು ಬೆಟ್ಟಗಳು ಮೆಳೆಸ್ತಾ ಇರ್ತಾರೆ. ಅದರಲ್ಲಿ ಸಪ್ತಋಷಿಗಳು ಈ ಒಂದು ಎಲ್ಲ ಮೊದಲು ಏಕ ಸಾಮ್ರಾಜ್ಯವಾಗಿತ್ತು. ಸಾಮ್ರಾಜ್ಯಗಳನ್ನ ಸಪ್ತಋಷಿಗಳು ನೋಡ್ಕೋತಾ ಇದ್ದರು. ಇಲ್ಲಿಂದ 10 ಮೈಲಿ ದೂರದಲ್ಲಿ ಗುಂಡ್ಲುಪೇಟೆ ಅನ್ನೋ ಒಂದು ಊರಿದೆ. ಈ 10 ಮೈಲಿಗೆ ಇಷ್ಟು ಬೃಹದಾಕಾರವಾಗಿ ಬೆಟ್ಟ ಬೆಳೀತಾ ಇದೆಯಲ್ಲ, ಇಲ್ಲಿಂದ ಮುಂದಕ್ಕೆ ಎಲ್ಲ ಚಲನವಲನಗಳಿಗೆ ತೊಂದರೆ ಆಗುತ್ತೆ ಅನ್ನೋದು ಯೋಚನೆ ಮಾಡಿ ಅದರಲ್ಲಿ ಮುಖ್ಯವಾಗಿ ಅಗಸ್ತ್ಯರನ್ನ ಇಡ್ತಾರೆ. ಅಗಸ್ತ್ಯರನ್ನ ಯಾಕೆ ಇಡ್ತಾರೆ ಅಂತ ಹೇಳಿದ್ರೆ, ವಿಂಧ್ಯಾಚಲನ ಗುರುಗಳು ಅಗಸ್ತ್ಯ ಮಹರ್ಷಿಗಳು ಆದ ಕಾರಣದಿಂದ ಅವ್ರನ್ನ ಇಟ್ಟಾಗ ಅಗಸ್ತ್ಯರು ಸರಿ ಇದಕ್ಕೆ ಸಮಂಜಸ ಏನು ನೋಡೋಣ ಅಂತ ಇಲ್ಲಿ ತಪಸ್ಸು ಮಾಡ್ತಾರೆ. ಭಕ್ತರ ಉದ್ಧಾರಕ್ಕಾಗಿ ಅವರ ಒಳಿತಿಗಾಗಿ ಅಗಸ್ತ್ಯ ಮಹಾಮುನಿಗಳು ಇಲ್ಲಿ ಶ್ರೀಕೃಷ್ಣ ಕುರಿತು ತಪಸ್ಸನ್ನಗೈದರು. ತಪಸ್ಸಿಗೆ ಮೆಚ್ಚಿದಂತಹ ಶ್ರೀಕೃಷ್ಣ ಪರಮಾತ್ಮ ಪರಿವಾರ ಸಮೇತನಾಗಿ ಬಂದು ಇಲ್ಲಿ ನೆಲೆ ನಿಂತಿದ್ದಾನೆ. ಹಾಗಾಗಿ ಇಲ್ಲಿರುವಂತಹ ವಿಗ್ರಹದ ವಿಶೇಷತೆ ಏನಪ್ಪಾ ಅಂತಂದ್ರೆ, ಶ್ರೀಕೃಷ್ಣ ಪರಿವಾರ ಸಮೇತನಾಗಿ ನಿಂತಿರುವಂತಹ ವಿಗ್ರಹ ಇದೆ. ಆ ವಿಶೇಷವಾದಂತಹ ವಿಗ್ರಹವನ್ನು ಬನ್ನಿ ವೀಕ್ಷಿಸೋಣ. ಭಕ್ತಾದಿಗಳು ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ನೆರೆದಿದ್ದಾರೆ. ಬನ್ನಿ ಒಳಗೆ ಹೋಗೋಣ. ಈ ಪರಿಯ ಸೊಬಗಾವ ದೇವರಲಿ ನಾ ಕಾಣೆ, ಈ ಪರಿಯ ಸೊಬಗಾವ ದೇವರಲಿ ನಾ ಕಾಣೆ, ಗೋಪಿ ಜನ ಪ್ರಿಯ ಗೋಪಾಲಗಲ್ಲದೆ, ಗೋಪಾಲಗಲ್ಲದೆ. ದೊರೆಯತನದಲ್ಲಿ ನೋಡಿ ಧರಣಿ ರೇವಿಗೆ ರಮಣ, ಸಿರಿಯತನದಲ್ಲಿ ನೋಡೆ ಶ್ರೀಕಾಂತನು, ಹಿರಿಯತನದಲ್ಲಿ ನೋಡೆ ಸರಸಿ ಚೋದ್ಭವನಯ್ಯ, ಹಿರಿಯತನದಲ್ಲಿ ನೋಡೆ ಸರಸಿ ಜೋದ್ಭವನಯ್ಯ, ಗುರುತನದಲ್ಲಿ ನೋಡೆ ಜಗದಾದಿ ಗುರುವು, ಗುರುತನದಲ್ಲಿ ನೋಡೆ ಜಗದಾದಿ ಗುರುವು. ಈ ಪರಿಯ ಸೊಬಗಾವ ದೇವರಲಿ ನಾ ಕಾಣೆ, ಗೋಪಿ ಜನ ಪ್ರಿಯ ಗೋಪಾಲಗಲ್ಲದೆ. ಹಿಮವದ್ ಗೋಪಾಲಸ್ವಾಮಿ ಬೆಟ್ಟ ಯಾಕಿಷ್ಟು ಪ್ರಸಿದ್ಧಿ ಅಂತಂದ್ರೆ, ಇಲ್ಲಿಗೆ ಬರುವಂತಹ ಭಕ್ತಾದಿಗಳು ಹೆಚ್ಚಿನವರು ಸಂತಾನ ಪ್ರಾಪ್ತಿಗಾಗಿ ಇಲ್ಲಿಗೆ ಬರ್ತಾರೆ. ಬರುವಂತಹವರು ಇಲ್ಲಿ ತೊಟ್ಟಿಲು ತೀರ್ಥಕ್ಕೆ ಭೇಟಿ ಕೊಡ್ತಾರೆ. ತೊಟ್ಟಿಲು ತೀರ್ಥಕ್ಕೆ ಹೋಗಿ ಅಲ್ಲಿರುವಂತಹ ನೀರನ್ನು ತೆಗೆದುಕೊಂಡು ಬಂದು ಗೋಪಾಲಸ್ವಾಮಿಗೆ ಅಭಿಷೇಕವನ್ನಗೈತಾರೆ. ಆಗ ಅವರು ಮನಸ್ಸಿನಲ್ಲಿ ಅಂದುಕೊಂಡದ್ದು ಅವರಿಗೆ ಸಂತಾನ ಪ್ರಾಪ್ತಿ ಆಗುತ್ತೆ ಅನ್ನುವಂತಹ ನಂಬಿಕೆ. ಹಾಗಾಗಿಯೇ ಇಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ತೊಟ್ಟಿಲು ತೀರ್ಥಕ್ಕೆ ಹೋಗಿ ನಂತರವೇ ಗೋಪಾಲಸ್ವಾಮಿಯ ದರ್ಶನ ಮಾಡುವಂಥದ್ದು. ಅದು ಇಲ್ಲಿನ ವಿಶೇಷತೆ. ಇಲ್ಲಿಗೆ ಬರುವಂತಹ ಭಕ್ತಾದಿಗಳು ವಿಶೇಷವಾಗಿ ಸಂತಾನ ಭಾಗ್ಯಕ್ಕಾಗಿ, ಹಾಗೇನೆ ಯಾವುದಾದರೂ ದೋಷವಿದ್ದರೆ ಅದರ ಪರಿಹಾರಕ್ಕಾಗಿ ಇಲ್ಲಿ ಬಂದು ಪೂಜೆ ಪುನಸ್ಕಾರಗಳನ್ನು ನೆರವೇರಿಸ್ತಾರೆ. ಈತನೀಗ ವಾಸುದೇವನು, ಈತನೀಗ ವಾಸುದೇವನು. ನಾವಿಲ್ಲಿಗೆ ಒಂದು 5-6 ವರ್ಷದಿಂದ ಬರ್ತಾ ಇದ್ದೀವಿ. ನಮಗಿಲ್ಲಿ ಭಾಳ ಚೆಂದಾಗಿದೆ. ಮತ್ತು ಇಲ್ಲಿ ಬಂದಿದ್ದು ನಾವೇನೋ ನೆನೆಸ್ಕೊಂಡಿರೋದು ನಮಗೆ ಎಲ್ಲ ಸಕ್ಸಸ್ ಆಗುತ್ತೆ.